ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಲ್ವೋ, ಯಾವನಾದ್ರೂ ಇಂಥ ಕೆಲಸ ಮಾಡ್ತಾನೇನಾ? ಅಲ್ಲ, ಅಷ್ಟೊಂದೆಲ್ಲ ಡ್ರಾಮಾ ಕ್ರಿಯೇಟ್ ಮಾಡಿ ಅವರಿಬ್ಬರ ಮಧ್ಯೆ ಡಿವೋರ್ಸ್ ಅಂತ ತಂದ್ಬಿಟ್ಟೆ. ಏನೋ ದೇವ್ರ ದಯೆ ಎಲ್ಲ ಸಾಲ್ವ್ ಆಗಿ ಇಬ್ರು ಒಂದಾಗಿದ್ದಾರೆ. ಮತ್ತೆ ಹೋಗಿ 3 ತಿಂಗಳು ದೂರ ಇರಿ ಅಂದ್ರೆ ಯಾರಾದ್ರೂ ಒಪ್ಕೋತಾರ? ಅಲ್ಲ, ಇದು ನಿನಗೆ ಅತ್ತೆ ಆಯ್ತು ಅಂತ ಅನ್ನಿಸ್ತಾ ಇಲ್ವಾ? ಒಂದು ತಪ್ಪನ್ನು ಮುಚ್ಚೋದಕ್ಕೆ ಇನ್ನೊಂದು ತಪ್ಪು ಮಾಡ್ತಿದ್ಯಾ ಅಷ್ಟೇ. ನಾನು ಏನೋ ಮಾಡಲಿ, ಬೇರೆ ದಾರಿ ಇರಲಿಲ್ಲ ಕಣ, ಇದೊಂದೇ ಇದ್ದಿದ್ದು. ಅದಕ್ಕೆ ಇದನ್ನು ಯೋಚನೆ ಮಾಡಿದ್ದು. ಅವಳು ಒಪ್ಪಲಿಲ್ವಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಕಣ. ನೀನೇನಾದ್ರೂ ಒಂದು ಐಡಿಯಾ ಇದ್ರೆ ಹೇಳ. ನನಗೂ ಏನೋ ಗೊತ್ತಾಗ್ತಿಲ್ಲ ಬ್ರೋ. ನೋಡ, ನಮ್ಮ ಮಾವನ ದುಡ್ಡಂತೂ ವಾಪಸ್ ಕೊಡಬೇಕು. ಅದನ್ನು ಹೇಗೆ ವ್ಯವಸ್ಥೆ ಮಾಡಬೇಕು ಯೋಚನೆ ಮಾಡ್ಬೇಕಷ್ಟೆ. ಹರೀಶ, ಪ್ಲೀಸ್ ಕಣ, ಏನಾದರೂ ಒಂದು ಅರೇಂಜ್ ಮಾಡ್ಕೊಡೋ. ನೀನೇ ಎಲ್ಲಾದ್ರೂ ದುಡ್ಡು ಅರೇಂಜ್ ಮಾಡ್ಕೊಡು. ನನಗೆಲ್ಲಿಂದ ಬರುತ್ತೋ ದುಡ್ಡು? ಒಳ್ಳೆ ಕತೆ ಆಯ್ತಲ್ಲ. ನಿನ್ನ ಹತ್ರ ದುಡ್ಡು ಇಸ್ಕೊಂಡು ಹೋಗಿದ್ದಕ್ಕೆ ತಾನೇ ಇಷ್ಟೊಂದೆಲ್ಲ ರಾದ್ದಂತಾಗಿದ್ದು. ಅಲ್ಲ, ನನ್ನ ಹತ್ರ ದುಡ್ಡಿದ್ದಿದ್ರೆ ನಿನ್ನ ಹತ್ರ ಯಾಕೆ ಇಸ್ಕೊಂಡು ಹೋಗ್ತಿದ್ದೆ? ನೀನೇ ಯೋಚನೆ ಮಾಡು. ಅಪ್ಪ ಅಮ್ಮನ ಹತ್ರ ಸಹಾಯ ಕಳ್ಕೊಂಡು ಹೋಗೋಕ್ಕಾಗಲ್ಲ. ಭಾವನಾಕನ ಹತ್ರ ಈಗ ತಾನೇ ಒಗಿಸ್ಕೊಂಬಂದಿದ್ಯಾ, ಮತ್ತೆ ಹೋಗೋಕ್ಕಾಗಲ್ಲ. ನಾನು ಪ್ರಯೋಜನಕ್ಕಿಲ್ಲ. ಎಂಥ ಪರಿಸ್ಥಿತಿ ತಂದ್ಕೊಂಡ್ಯೋ. ಸಮಾಧಾನ ಮಾಡ್ಕೋ, ಸ್ವಲ್ಪ ನಿಧಾನಕ್ಕೆ ಯೋಚನೆ ಮಾಡು. ಏನಾದ್ರು ಹೊಳಿಬೋದು. ನಾನು ಬರ್ತೀನಿ. ನೀನು ಒಳ್ಳೆ, ನನಗೆ ಮನೇಲಿ ಒಬ್ಬನೇ ಇರೋಕ್ಕಾಗಲ್ಲ ಕಣ, ಹುಚ್ಚಿಡಿಯುತ್ತೆ. ಮನೆಗೆ ಬಾ, ಹೋಣ. ಹೋಣ, ಮನೆಗೆ ಹೋಣ. ಅಲ್ವೋ, ನಾನು ಹೇಳ್ಕ ಗಾಡಿ ತೆಗಿ. ಸರಿ ಬಿಡು, ನಿಧಾನಕ್ಕೆ ಯೋಚನೆ ಮಾಡಿದ್ರೆ ಏನಾದ್ರು ಹೊಳಿಬೋದು. ಬಾ, ಹೋಗೋಣ. ಎಲ್ಲಿ ಹೋಗಿದ್ದೆ? ಇಲ್ಲೇ ಹೊರಗಡೆ ಹೋಗಿದ್ದೆ. ಏನು, ನಮ್ಮಪ್ಪ ತುಂಬ ಚೆನ್ನಾಗಿ ಬೈದ್ರಂತೆ, ಹೇಳೇ ಇಲ್ಲ? ಅದು ಬೈದಿದ್ದು ಅಂದರೆ ಅಲ್ಲ ಹರಿ, ಎಲ್ರ ಹತ್ರ ಈ ಥರ ಬೈಸ್ಕೊತಿರ್ತಿಲ್ಲ, ನಿನ್ಗೇನೋ ಅನ್ಸಲ್ವಾ? ಒಳ್ಳೆ ಕತೆ ಆಯ್ತಲ್ಲ. ನಾನೇನು ಅವನ ಹತ್ರ ದುಡ್ಡು ಇಸ್ಕೋಬೇಕು ಅಂತ ಹೋಗಿರಲಿಲ್ಲ. ಅವನು ಮಾವನ ಹತ್ರ ಇಸ್ಕೊಂಡಿರೋ ದುಡ್ಡನ್ನು ಅವನ ಹತ್ರ ವಸೂಲಿ ಮಾಡಿ ವಾಪಸ್ಸು ಮಾವನಿಗೆ ತಂದ್ಕೊಡ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಸಿದ್ದು ಮತ್ತು ಭಾವನಕ್ಕ ಮಧ್ಯೆ ಇವನು ಬರ್ತಾನೆ ಅಂತ ನನಗೇನು ಗೊತ್ತಿತ್ತು? ಇಲ್ಲ ಸರಿ, ಹೀಗಾಗೋಯ್ತು. ಅಲ್ಲ ಬೇಬಿ, ನೀನೇ ಹೇಳು, ನಾನು ಯಾವತ್ತಾದರೂ ಈ ಥರ ಕಿತ್ತೋಗಿರೋ ಕೆಲಸನ ದುಡ್ಡುಗೋಸ್ಕರ ಮಾಡಿದ್ದೀನಾ? ಇಲ್ಲ ತಾನೇ? ಅರೆ, ಇನ್ನೂ ನನ್ನ ಮೇಲೆ ಡೌಟ್ ಪಡ್ತಿದ್ಯಲ್ಲ ಬೇಬಿ. ನೀನಲ್ದಿರ ಇನ್ಯಾರು ನಂಬ್ತಾರೆ ಹೇಳಿ ನನ್ನನ್ನು? ನಿನಗೆ ಅಂತ ಸ್ವೀಟು, ಹೂವು, ಆಮೇಲೆ ನಿನಗೆ ಇಷ್ಟವಾಗಿರೋ ಸ್ಟ್ರಾಬೆರಿ ಕೇಕು ತಂದಿದ್ದೀನಿ. ಏನಿದೆಲ್ಲ ಇಂಪ್ರೆಸ್ ಮಾಡಕ್ಕೆ ತಂದ್ಯಾ ಅಥವಾ ಲಂಚ ಕೊಟ್ಟು ನನ್ನನ್ನು ಪೂಸಿ ಮಾಡಿ? ಬೇಬಿ ಪ್ಲೀಸ್, ಪ್ರೀತಿಯಿಂದನೇ ತಂದಿರೋದು. ನೀನು ಕೋಪಿಸ್ಕೊಂಡಿದ್ಯಾ ಅಂತ ಅಲ್ಲ. ಏನು ಬೇಬಿ ನೀವು? ಹರಿ, ನೀನು ಏನೇ ಮಾಡಿದ್ರು ಏನೇ ಹೇಳಿದ್ರು ನೀನು ಮಾಡಿದ ತಪ್ಪು, ನಿಮ್ಮ ಅಣ್ಣ ಮಾಡಿದ್ದು ತಪ್ಪು. ಅದಕ್ಕೆ ಯಾವುದೇ ಕಾರಣಕ್ಕೂ ಕ್ಷಮೆ ಇಲ್ಲ, ನಂಗೆ ಕ್ಷಮಿಸೋದಿಲ್ಲ ಅಷ್ಟೇ. ಅಲ್ಲ ಬೇಬಿ, ಅವ್ನು ಮಾಡಿರೋ ತಪ್ಪಿಗೆ ನನಗೆ ಶಿಕ್ಷೆ ಕೊಡ್ತಾ ಇದೆಯಲ್ಲ ನೀನು? ಅಲ್ಲ, ಸಿದ್ದು ಮತ್ತು ಭಾವನಾಕನ ಮಧ್ಯೆ ನಾನು ಹೋದ್ನ ಅವರಿಬ್ಬರನ್ನ ದೂರ ಮಾಡಬೇಕು ಅಂತ? ಇಲ್ಲ ತಾನೇ? ಅವ್ನು ತಾನೇ ಹೋಗಿದ್ದು. ನನ್ನ ಮೇಲೆ ಎಗರಾಡ್ತಿದ್ಯಲ್ಲ. ಸರಿ, ನೀನೇ ಹೇಳ್ಬಿಡಿ ಏನು ಮಾಡಬೇಕು ಅಂತ. ನೀನು ಬದಲಾಗ್ತೀಯಾ ಅಂತ ಅಂದ್ಕೊಂಡೆ. ಇಲ್ಲ, ನೀನು ಯಾವುದೇ ಕಾರಣಕ್ಕೂ ಬದಲಾಗಲ್ಲ, ಇದೇ ಥರ ಇರ್ತೀಯ. ಅಲ್ಲ ಬೇಬಿ, ಏನಪ್ಪ ಮಾಡಲಿ ಈಗ? ಇವಳನ್ನು ಹೇಗೆ ಕನ್ವಿನ್ಸ್ ಮಾಡೋದು? ಬೇಜಾರಾಗ್ಬೇಡಿ ಮೇಡಮ್ ಅವರೇ. ಅವ್ನು ನಮ್ಮ ಜೀವನದಲ್ಲಿ ಇಷ್ಟೆಲ್ಲ ಮಾಡಿದ್ರು, ಅದು ಯಾವ ಮಕ್ಕ ಇಟ್ಕೊಂಡು ಇಲ್ಲಿಗೆ ಬಂದಿದ್ನೋ? ಅವನು ಹಾಗೆ ಸಿದ್ದು ಅವರೇ, ತನ್ನ ಕೆಲಸ ಆಗೋವರೆಗೂ ಮಾನ ಮರ್ಯಾದೆ ಬಿಟ್ಟು ನಿಂತಿರ್ತಾನೆ. ಕೆಲಸ ಆಗಿದ ತಕ್ಷಣ ಯಾರೇ ಅಂದೆ ಹೋಗ್ತಾನೆ. ಅಪ್ಪ ಅಮ್ಮನ ವಿಷಯದಲ್ಲೂ ಹಾಗೆ ಮಾಡಿದ್ನಲ್ಲ, ಅವ್ರ ದುಡ್ಡನ್ನೇ ಕಿತ್ಕೊಂಡು ತನ್ನ ಮನೆ ಕಟ್ಟಿಸ್ಕೊಂಡ. ಉಪಯೋಗ ಇಲ್ಲ ಅಂದಿದ ತಕ್ಷಣ ಅವರನ್ನೇ ಮನೆಯಿಂದ ಹೊರಗೆ ಹಾಕ್ಬಿಟ್ಟ. ಭಾವನಾ, ಅಮ್ಮ ಮತ್ತೆ ಕೂತ್ಕೊಳ್ಳಿ. ಯಾಕಮ್ಮ, ಏನಾಯ್ತು? ಯಾರನ್ನ ಬೈಕೋತಾ ಇದೆಯಾ? ಯಾರನ್ನಮ್ಮ? ಸಂತು ಅಣ್ಣ ಮನೆಗೆ ಬಂದಿದ್ದ, ಅವನ್ನೇ ಬೈಕೋತಿದ್ದೆ. ಸಂತು ಇಲ್ಲಿಗೆ ಬಂದಿದ್ನ? ನೀವಿಲ್ಲಿರೋದು ಅವನಿಗೆ ಹೇಗೆ ಗೊತ್ತಾಯ್ತು? ಏನಂತೆ? ಅಮ್ಮ, ಅದು ನಾನು ಹೇಳ್ತೀನತ್ತೆ, ಅವ್ರು ಮತ್ತೆ ನಮ್ಮಿಬ್ರು ದೂರ ಮಾಡಕ್ಕೆ ಬಂದಿದ್ರು. ಅಷ್ಟು ನನ್ನ ಸಮಸ್ಯೆ ಏನು ಅಂತ ಕೇಳೋ, ಆಮೇಲೆ ನಂಬ್ತೀಯ ಬಿಡ್ತೀಯೋ, ಆಮೇಲೆ ನೋಡೋಣ. ಏನೋ 1000 10,000 ಅಂದರೆ ವ್ಯವಸ್ಥೆ ಮಾಡಿಕೊಡ್ತಿದ್ವಿ. ಲಕ್ಷ ತಗೊಂಡಿದ್ಯಾ.
ನಮ್ಮ ಪರಿಸ್ಥಿತಿ ಏನು ಅಂತ ನಿಂಗೆ ಚೆನ್ನಾಗಿ ಗೊತ್ತು ತಾನೆ. ನೀವಿಬ್ಬರು ಮನಸ್ಸು ಮಾಡಿದ್ರೆ ಈ ಸಮಸ್ಯೆ ಕ್ಲಿಯರ್ ಆಗುತ್ತೆ. ನನಗೋಸ್ಕರ ಒಂದು 3 ತಿಂಗಳು ನೀವಿಬ್ಬರು ಬೇರೆ ಬೇರೆ ಆಗಿರಬೇಕು. ಇಷ್ಟೆಲ್ಲ ಆಯ್ತತ್ತೆ. ನೋಡಿದೆ ಅಮ್ಮ, ಅವನು ಎಂಥ ಕೆಲಸ ಮಾಡ್ತಿದ್ದಾನೆ. ನಿಮ್ಮ ಮೇಲೂ ಅವನಿಗೆ ಅನುಕಂಪ ಇಲ್ಲ, ಒಡ ಹುಟ್ಟಿದ ತಂಗಿ ಮೇಲೂ ಅವನಿಗೆ ಅನುಕಂಪ ಇಲ್ಲ. ಮೇಡಮರೇ, ನೀವು ಯಾಕೆ ಹೇಳ್ತೀರ ಮೇಡಮರೇ? ಅವ್ನು ದೂರ ಆಗೋಂದ್ಬಿಟ್ಟು ಹೇಳ್ಬಿಟ್ರೆ ನಾವು ದೂರ ಆಗ್ಬಿಡ್ತೀವ? ಅವನೇ ಅಲ್ಲ, ಆ ದೇವರೇ ಬಂದು ಹೇಳಿದ್ರು ಇನ್ನೂ ನಮ್ಮಿಬ್ರು ದೂರ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅವನು ಯಾರನ್ನು ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ. ಅವನ ಹೆಂಡತಿ ಮಗ ಅವನಿಂದ ದೂರ ಆದ್ಮೇಲಾದ್ರೂ ಸರಿ ಹೋಗ್ತಾನೆ ಅನ್ಕೊಂಡೆ. ಆದ್ರೆ ಅವನಿಗೆ ದುಡ್ಡಿನ ಪಿಶಾಚಿ ಹಿಡಿದ್ಬಿಟ್ಟಿದೆ. ಇಂಥವನು ನನ್ನ ಮಗ ಅಂತ ಹೇಳ್ಕೊಳಕ್ಕೆ ನನಗೆ ಅಸಹ್ಯ ಆಗತ್ತೆ. ನಮ್ಮ ಮನೇಲಿ ಎಲ್ರಿಗೂ ಸಾತ್ವಿಕ ಗುಣ ಇದ್ರು ಅವನೊಬ್ಬನಿಗೆ ಮಾತ್ರ ರಾಕ್ಷಸ ಗುಣ ತುಂಬಿಕೊಂಡಿದೆ. ಅದನ್ನ ಬದಲಾಯಿಸಕ್ಕಾಗಲ್ಲ. ಆದ್ರೂ ಅವನು ಮಾಡಿರೋ ತಪ್ಪಲ್ವೇನಮ್ಮ? ಅವನ ಸಮಸ್ಯೆನ ಅವನೇ ಬಗೆಹರಿಸ್ಕೋಬೇಕು. ಅದನ್ನ ಬಿಟ್ಟು ನಿಮ್ಮಿಬ್ಬರನ್ನ ದೂರ ಇರು ಅಂತ ಹೇಳೋದು ಎಷ್ಟು ಸರಿ ಹೇಳೋ? ಅದ್ಯಾವ ಜನ್ಮದ ಪಾಪನೋ, ಅಣ್ಣ ತಮ್ಮ ಅನ್ನೋರು ಒಂದೇ ಒಂದಿನ ನಮಗೆ ಕಷ್ಟ ಆದರೂ ಬಂದು ನಮಗೆ ನಿಂತಿಲ್ಲ. ಕಷ್ಟ ಕೊಡೋದೇ ಅವ್ರ ಜೀವನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರಿಬ್ಬರಿಗೂ ಸಂಬಂಧಗಳಿಗೆ ಬೆಲೆ ಕೊಡೋದು ಯಾವಾಗ ಗೊತ್ತಾಗುತ್ತೋ ಏನೋ. ಅತ್ತೆ, ಏನತ್ತೆ ಹಿಂಗೆ ಹೇಳ್ತಿದ್ದೀರಾ? ನೀವಿಬ್ರು ಹಿಂಗೆ ಹತ್ಕೊಂಡು ಕುತ್ಕೊಂಡ್ರೆ ಹೆಂಗೆ ಹೇಳಿ? ನೋಡಿ, ಯಾವುದೇ ತಂದೆ ತಾಯಿನೂ ಮಕ್ಕಳಿಗೆ ಇಂಥ ಬುದ್ಧಿ ಹೇಳ್ಕೊಡೋದಿಲ್ಲ. ಅದು ಹುಟ್ಟುಗುಣನೂ ಅಲ್ಲ. ಬೆಳೀತಾ ಬೆಳೀತಾ ತಮ್ಮ ಸುತ್ತಮುತ್ತ ಇರೋ ವಾತಾವರಣದಿಂದ ಹಿಂಗಾಗ್ಬಿಡ್ತಾರೆ. ಒಂದಲ್ಲ ಒಂದಿನ ಅವ್ರ ತಪ್ಪು ಅವ್ರಿಗೆ ಗೊತ್ತಾದ್ಮೇಲೆ ಬದಲಾಗ್ತಾರೆ. ಅಲ್ಲಿಗಂಟ ನಾವೇ ಒಸಿ ಸಮಾಧಾನವಾಗಿ ಇದನ್ನೆಲ್ಲ ಸಹಿಸ್ಕೋಬೇಕು. ನೋಡಿ ಅತ್ತೆ, ನೀವು ಬೇಜಾರಾಗ್ಬೇಡಿ. ಮೇಡಮ್ ಅವ್ರ ಜೊತೆ ನಾನು ಇವನೇ. ಅದೆಂಥ ಕಷ್ಟ ಬಂದರೂ ಸರಿ, ನಾವಿಬ್ರು ಜೊತೆಯಾಗಿ ಅದನ್ನು ಹೋರಾಡ್ತೀವಿ. ದಯವಿಟ್ಟು ನೀವು ಧೈರ್ಯವಾಗಿರಿ. ನೀನು ಇಷ್ಟು ಹೇಳಿದ್ಯಲ್ಲಪ್ಪ, ಈ ದುಃಖದಲ್ಲೂ ನನಗೆ ಖುಷಿ ಆಗ್ತಾ ಇದೆ. ನಮ್ಮ ಭಾವನಂಗೆ ಒಡ ಹುಟ್ಟಿದ ಅಣ್ಣ ತಮ್ಮಂದ್ರೆ ಇಲ್ಲದೆ ಇದ್ರು ದೇವ್ರಂತ ನಿನ್ನಂತ ಗಂಡ ಇದ್ದಾನಲ್ಲ, ಅಷ್ಟು ಸಾಕು. ನೋಡು ಭಾವನ, ಅವನೇನೋ ಬಂದು ಹೇಳ್ದ ಅಂತ ನೀನು ಬೇಜಾರು ಮಾಡ್ಕೋಬೇಡ. ಸಿದ್ದು ನಿನ್ನ ಜೊತೆಗಿದ್ದಾನೆ. ನೀವಿಬ್ರು ಸಂತೋಷವಾಗಿರ್ಬೇಕು ಅಷ್ಟೇ. ಲಕ್ಷ್ಮೀ ನಿವಾಸ ಲಕ್ಷ್ಮೀ